ಕಿಚ್ಚ 48 ಸಿನಿಮಾಗೆ ಪ್ರಮೋಷನ್ ಶುರು ಮಾಡಿದ ಕಿಚ್ಚ ಸುದೀಪ್ ಮತ್ತೆ ರೊಮ್ಯಾಂಟಿಕ್ ಅವತಾರದಲ್ಲಿ ಫ್ಯಾನ್ಸ್ ನಡುವೆ ಭಾರೀ ಎಕ್ಸೈಟ್ಮೆಂಟ್. ಕನ್ನಡ ಸಿನಿರಂಗದಲ್ಲಿ ಸದ್ಯ ಭಾರೀ ಚರ್ಚೆಯಾಗ್ತಿರುವ ವಿಷಯ ಕಿಚ್ಚನ ಮುಂದಿನ ಸಿನಿಮಾ. ಬಿಲ್ಲಾ ರಂಗ ಭಾಷಾ ಬಗ್ಗೆ ಸುದ್ದಿಗಳು ಓಡಾಡ್ತಿದ್ದರು. ಅದರ ನಂತರ ಒಂದು ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ ಬರ್ತಿದೆ ಅನ್ನೋ ಟಾಕ್ ಫ್ಯಾನ್ಸ್ ನಡುವೆ ಹೈ ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡಿದೆ. ಕನ್ನಡ ಚಿತ್ರರಂಗದ ಅತ್ಯಂತ ಜನಪ್ರಿಯ ನಟರಲ್ಲೊಬ್ಬರಾದ ಕಿಚ್ಚ ಸುದೀಪ್ ಅವರು ತಮ್ಮ ಪ್ರತಿಯೊಂದು ಸಿನಿಮಾ ಘೋಷಣೆಯ ಸಂದರ್ಭದಲ್ಲೂ ದೊಡ್ಡ ಅಲೆ ಎಬ್ಬಿಸ್ತಾರೆ. ಈ ಬಾರಿಯೂ ಅದೇ ಆಗ್ತಿದೆ. ವರ್ಷಗಳ ನಂತರ ರಾಮ್ಕಾಮ್ ಕಡೆ ಮುಖ. ಕಿಚ್ಚ ಸುದೀಪ್ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದೇ ಒಬ್ಬ ರೊಮ್ಯಾಂಟಿಕ್ ಹೀರೋ ಆಗಿ. ಹುಚ್ಚ, ಚಂದು, ನಲ್ಲ, ಮೈ ಆಟೋಗ್ರಾಫ್, ಮುಸ್ಸಂಜೆ ಮಾತು, ಜಸ್ಟ್ ಮಾತಲ್ಲಿ ಇಂತಹ ಅನೇಕ ಪ್ರೇಮಕಥಾ ಸಿನಿಮಾಗಳಲ್ಲಿ ಸುದೀಪ್ ಅಭಿಮಾನಿಗಳ ಮನಗೆದ್ದಿದ್ದರು. ಆದರೆ ಕಳೆದ ಹಲವು ವರ್ಷಗಳಿಂದ ಸುದೀಪ್ ಒಂದರ ಹಿಂದೊಂದು ಆಕ್ಷನ್, ಥ್ರಿಲ್ಲರ್ ಸಿನಿಮಾಗಳ ಕಡೆ ಗಮನ ಹರಿಸಿದ್ದರು. ಮ್ಯಾಕ್ಸ್, ಮಾರ್ಕ್ ಮುಂತಾದ ಸಿನಿಮಾಗಳಲ್ಲಿ ಕಿಚ್ಚನ ಮಾಸ್ ಅವತಾರ ಪ್ರೇಕ್ಷಕರಿಗೆ ಮನರಂಜನೆ ನೀಡಿತ್ತಾದರೂ ಅಭಿಮಾನಿಗಳ ಮನದಲ್ಲಿ ಮೂಲ ರೊಮ್ಯಾಂಟಿಕ್ ಕಿಚ್ಚನ ಕಾತರ ಇದ್ದೇ ಇತ್ತು. ಈಗ ಆ ಕಾತರಕ್ಕೆ ಉತ್ತರ ಸಿಕ್ಕಂತಾಗಿದೆ. ಮಾರ್ಕ್ ಸಿನಿಮಾದ ಪ್ರಚಾರ ಸಂದರ್ಭದಲ್ಲಿ ಸ್ವತಃ ಸುದೀಪ್ ಅವರೇ ಹೇಳಿದ್ರು, ಬಹಳ ವರ್ಷಗಳ ನಂತರ ಒಂದು ಒಳ್ಳೆಯ ಪ್ರೇಮಕಥಾ ಸಿನಿಮಾ ಮಾಡಲು ಮುಂದಾಗಿದ್ದೇನೆ ಎಂದು. ಈ ಘೋಷಣೆ ಕೇಳಿದ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಸಂಭ್ರಮಪಟ್ಟಿದ್ದು ನಿಜ. ಮೊದಲು ಬಿಲ್ಲಾ ರಂಗ ಭಾಷಾ, ನಂತರ ರೊಮ್ಯಾಂಟಿಕ್ ಕಾಮಿಡಿ. ಪ್ರಸ್ತುತ ಕಿಚ್ಚ ಸುದೀಪ್ ಬಿಲ್ಲಾ ರಂಗ ಭಾಷಾ ಸಿನಿಮಾದ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿದ್ದಾರೆ. ದೊಡ್ಡ ಸ್ಕೇಲ್ನಲ್ಲಿ ನಿರ್ಮಾಣವಾಗ್ತಿರುವ ಈ ಸಿನಿಮಾ ಏಪ್ರಿಲ್ ತಿಂಗಳ ಆಸುಪಾಸು ತೆರೆ ಕಾಣುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ. ಅದರ ನಂತರ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾದಲ್ಲಿ ಕಿಚ್ಚ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಸುದ್ದಿ ವ್ಯಾಪಕವಾಗಿ ಹರಿದಾಡುತ್ತಿದೆ. ಮಾಸ್ ಅವತಾರದಲ್ಲಿ ಕಾಣಿಸಿಕೊಳ್ಳುವ ಕಿಚ್ಚ ಈಗ ಫನ್, ಲವ್ ಮತ್ತು ಫೀಲ್ ಗುಡ್ ಮಿಶ್ರಣದ ಕಥೆಯಲ್ಲಿ ಕಾಣಿಸಿಕೊಳ್ತಾರೆ ಅನ್ನೋ ಸುದ್ದಿ ಕೇಳುತ್ತಿದ್ದಂತೆಯೇ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಜೋರಾಗಿದೆ. ಇದು ಕೇವಲ ಸಿನಿಮಾ ಪ್ರಕಟಣೆಯ ಮಾತಲ್ಲ, ಕನ್ನಡ ಪ್ರೇಕ್ಷಕರ ಭಾವನೆಗಳನ್ನು ಮತ್ತೊಮ್ಮೆ ಬಡಿದೆಬ್ಬಿಸಿರುವ ಸುದ್ದಿ. ತೆಲುಗು, ತಮಿಳು ನಿರ್ದೇಶಕರ ಜೊತೆ ಜೋಡಿ. ಈ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾಕ್ಕೆ ದಕ್ಷಿಣ ಭಾರತದ ಹೆಸರಾಂತ ನಿರ್ದೇಶಕರೊಬ್ಬರು ನಿರ್ದೇಶನ ಮಾಡಲಿದ್ದಾರೆ ಎನ್ನಲಾಗುತ್ತಿದೆ. ಕಿಚ್ಚ ಸುದೀಪ್ ಅವರ ಪರ್ಸನಾಲಿಟಿ ಮತ್ತು ಹ್ಯೂಮರ್ ಸೆನ್ಸ್ ಅನ್ನು ಸಮರ್ಥವಾಗಿ ಬಳಸಿಕೊಳ್ಳಬಲ್ಲ ನಿರ್ದೇಶಕರ ಹುಡುಕಾಟ ನಡೆದಿದ್ದು, ಇದಕ್ಕಾಗಿ ಅಂತರ್ಭಾಷೀಯ ಸಹಯೋಗ ಮುಂದಿನ ಹಂತಕ್ಕೆ ತಲುಪಿದೆ ಎನ್ನಲಾಗಿದೆ. ಮ್ಯಾಕ್ಸ್, ಮಾರ್ಕ್ ಸಕ್ಸೆಸ್ ನಂತರ ಹೊಸ ಟ್ರ್ಯಾಕ್. ಮ್ಯಾಕ್ಸ್ ಸಿನಿಮಾದ ಯಶಸ್ಸಿನ ಹಾದಿಯಲ್ಲೇ ಮಾರ್ಕ್ ಸಿನಿಮಾ ಕೂಡ 3 ವಾರಗಳಲ್ಲಿ 51 ಕೋಟಿಗೂ ಹೆಚ್ಚು ಗಳಿಸಿ ಬಾಕ್ಸ್ ಆಫೀಸ್ ಗೆದ್ದಿದೆ. ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ರಿಲೀಸ್ ಆದ ಮಾರ್ಕ್ ಮೊದಲ ದಿನವೇ 15.9 ಕೋಟಿ ಸಂಗ್ರಹಿಸಿ ದಾಖಲೆ ಮಾಡಿದ್ದನ್ನು ಚಿತ್ರರಂಗ ಮೆಚ್ಚಿಕೊಂಡಿದೆ. ಇಂತಹ ಯಶಸ್ಸಿನ ಹಿಂದೆ ಬರುವ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ ಕಿಚ್ಚ ಅಭಿಮಾನಿಗಳ ನಿರೀಕ್ಷೆಯ ತೂಕವನ್ನು ಇನ್ನಷ್ಟು ಹೆಚ್ಚಿಸಿದೆ. ಫ್ಯಾನ್ಸ್ ಏನಂತಿದ್ದಾರೆ? ಕಿಚ್ಚ ರೊಮ್ಯಾಂಟಿಕ್ ಮೋಡ್ನಲ್ಲಿ ಕಾಣಿಸಿಕೊಂಡರೆ ಅದಕ್ಕೆ ಸಮಾನ ಏನಿದೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ಉತ್ಸಾಹ ತೋರಿಸುತ್ತಿದ್ದಾರೆ. ಕಿಚ್ಚನ ಡೈಲಾಗ್ ಡೆಲಿವರಿ, ಹ್ಯೂಮರ್ ಮತ್ತು ರೊಮ್ಯಾಂಟಿಕ್ ಮ್ಯಾನರಿಸಂಗರು ರಾಮ್-ಕಾಮ್ ಸಿನಿಮಾಗೆ ಎಷ್ಟು ಹೇಳಿ ಮಾಡಿಸಿದ ಕಾಂಬಿನೇಷನ್ ಎಂಬುದನ್ನು ಅಭಿಮಾನಿಗಳು ಮತ್ತೊಮ್ಮೆ ಮನವರಿಕೆ ಮಾಡಿಕೊಡುತ್ತಿದ್ದಾರೆ. ಮಾಸ್ ಕಿಚ್ಚ ಬೇರೆ, ರೊಮ್ಯಾಂಟಿಕ್ ಕಿಚ್ಚ ಬೇರೆ, ಎರಡೂ ಡ್ಯಾಮ್ ಗುಡ್ ಎಂದು ಟ್ವೀಟ್ಗಳ ಮಹಾಪೂರ ಹರಿಯುತ್ತಿದೆ. ಮುಂದೇನು? ಬಿಲ್ಲಾ ರಂಗ ಭಾಷಾ ಯಶಸ್ವಿಯಾದ ನಂತರ ರೊಮ್ಯಾಂಟಿಕ್ ಕಾಮಿಡಿ ಫ್ಲೋರ್ ಹಿಟ್ ಮಾಡಲಿದೆ. ಅಧಿಕೃತ ಟೈಟಲ್, ನಾಯಕಿ ಮತ್ತು ತಂತ್ರಜ್ಞರ ತಂಡದ ಘೋಷಣೆ ಇನ್ನೂ ಆಗಿಲ್ಲ. ಆದರೆ ಕಿಚ್ಚ ಮತ್ತು ತಂಡ ಸದ್ದಿಲ್ಲದೆ ಕೆಲಸ ಮಾಡ್ತಿದ್ದಾರೆ ಎನ್ನುವ ವರದಿಗಳು ಬರ್ತಿವೆ. ಒಟ್ಟಿನಲ್ಲಿ ಕನ್ನಡ ಸಿನಿರಂಗ 2026ರಲ್ಲಿ ಲವ್ ಲೈಫ್ ಮೋಡ್ಗೆ ಶಿಫ್ಟ್ ಆಗಲು ರೆಡಿಯಾಗಿದೆ. ಕಿಚ್ಚ ಕ್ಲಾಪ್ಗಾಗಿ ಕಾದಿರಿ. Can we have a flashlight song, please? Flashlights. Flashlights. Thank you so much. ಜಡಮನದ ಬಿಸಿ ಉಸಿರನ್ನು ಬಗೆದು ನಿಟ್ಟುಸಿರನ್ನು ಮನದಾಡ ಉಲ್ಲಾಸಲಿ ಕೂತಲು ಸಖಿ
ಕನಸನ್ನು ನೀನೆ ಎಲ್ಲೆಲ್ಲೂ ನೀನೆ ಸಖಿ ನನ್ನ ನಿನ್ನೆಗಳು